ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರೇವತಿ ಟಾಕ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಿದು ವಿಡಿಯೋದಲ್ಲಿ ಮೊದಲನೇದಾಗಿ ರೋಡ್ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊತಾ ಇದ್ದೀರಾ? ಹೌದು, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಮಾಡ್ತಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೊರಟಿದ್ದೀವಿ. ಇದಕ್ಕಿಂತ ಮುಂಚೆನೂ ನಾನು 2 ಸಲ ಆದಿಚುಂಚನಗಿರಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ. ಮೊದಲನೇ ಸಲ ಬಂದಾಗ ತೊಟ್ಲು ಶಾಸ್ತ್ರ ಮುಗ್ದಿತ್ತು, ಆವಾಗ ಬಂದಿದ್ದು. ಇನ್ನು 2ನೇ ಸಲ ನಮ್ಮ ಪಾಪು ಮುಡಿ ಕೊಡೋಕ್ಕೆ ಅಂತ ಬಂದಿದ್ದು. ಆವಾಗೆಲ್ಲ ವಿಡಿಯೋ ಮಾಡಿಲ್ಲ, ಪಾಪು ಸಣ್ಣವನಿದ್ದ. ನನ್ನ ಹೆಲ್ತ್ ಸ್ವಲ್ಪ ಚೆನ್ನಾಗಿ ರಿಕವರಿ ಆಗಲಿ, ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೊಸದಾಗಿ ಚಾನಲ್ ಓಪನ್ ಮಾಡಿ ವಿಡಿಯೋ ಮಾಡ್ತಾ ಇರೋದಲ್ವ. ಇವಾಗಲೂ ಸ್ವಲ್ಪ ಟೈಮ್ ಸಿಗ್ತಿಲ್ಲ. ಈ ವಿಡಿಯೋ ಮಾಡಿ ತುಂಬ ದಿನವೇ ಆಗಿದೆ, ಆದರೆ ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ. ನಮ್ಮ ಪಾಪು ಸ್ವಲ್ಪ ಜಾಸ್ತಿ ಹಠ ಮಾಡ್ತಾನೆ, ಅದರಿಂದ ಆಗಿರಲಿಲ್ಲ. ಇವತ್ತು ಎಷ್ಟೊಂದು ರಶ್ ಇತ್ತು ಅಂತ ಅಂದರೆ ಫುಲ್ ರೋಡ್ ಜಾಮ್ ಆಗಿತ್ತು, ಗಾಡಿ ಮೂವ್ ಆಗೋದೇ ಕಷ್ಟ ಆಗ್ತಿತ್ತು. ಇವತ್ತು ಭಾನುವಾರ ಆಗಿದ್ದರಿಂದ ಫಂಕ್ಷನ್ಗಳು ಜಾಸ್ತಿ ಇದ್ದು, ಭುಕ್ತಿ ಮನೆಗಳಿದೆಯಲ್ಲ ಅದೆಲ್ಲ ಫುಲ್ ಆಗಿದ್ದು, ಅಷ್ಟೊಂದು ರಶ್ ಇತ್ತು. ಇನ್ನು ಇಲ್ಲಿ ಫಂಕ್ಷನ್ ಇದ್ರೂ ಅಲ್ಲಿಗೆ ಬಂದವರೆಲ್ಲ ಒಂದು ಸಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೋಗ್ತಾರಲ್ಲ, ಅದರಿಂದ ತುಂಬ ರಶ್ ಇರ್ತಿತ್ತು. ಇವತ್ತು ಎಷ್ಟೊಂದು ಕ್ಲೌಡ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡ್ತಿದ್ರೇ ಗೊತ್ತಾಗ್ತಿದೆ ಅಲ್ವಾ, ಪಾರ್ಕಿಂಗ್ ಏರಿಯಾ ಎಲ್ಲ ಫುಲ್ಲಾಗಿ ರೋಡ್ ಸೈಡಲ್ಲೆಲ್ಲ ನಿಲ್ಲಿಸಿದ್ದಾರೆ. ಮತ್ತು ಇದು ಬೆಟ್ಟಕ್ಕೆ ಹೋಗೋ ದಾರಿ, ಇಲ್ಲೂ ಕೂಡ ವೆಹಿಕಲ್ಸ್ ಇಷ್ಟೊಂದು ಕವರ್ ಆಗಿದೆ. ಅಲ್ಲಿ ನಮ್ಮ ಮನೆಯವರು ಪಾರ್ಕಿಂಗ್ ಮಾಡೋಕ್ಕೆ ಅಂತ ಹೋಗಿದ್ರು. ಈ ರೋಡಲ್ಲೂ ದೂರ ಹೋದ್ರೂ ಪಾರ್ಕಿಂಗ್ ನಿಲ್ಸೋಕ್ಕೆ ಜಾಗನೇ ಇಲ್ಲ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾರೆ. ಮುಂದೆ ಎಲ್ಲಾದರೂ ಇರ್ಬೋದು ನೋಡೋಣ ಅಂತ ಬರ್ತಿದ್ರು. ಯಾವುದೋ ಒಂದು ವೆಹಿಕಲ್ ತೆಗೆದ್ರು, ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಬಂದಿರೋದು 3ನೇ ಸಲ ಆದ್ರೂ ಇದೇ ಫಸ್ಟು ಇಷ್ಟೊಂದು ರಶ್ ಇರೋದನ್ನು ನೋಡ್ತಾ ಇರೋದು. ಮುಂಚೆ ಎಲ್ಲ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ. ಇನ್ನಿಲ್ಲಿ ಮಾರಾಟ ಮಳಿಗೆಗಳಿದ್ದು, ಹಳೆ ಬಿಲ್ಡಿಂಗು, ಫೋಟೋ ಮತ್ತು ಹಣ್ಣುಕಾಯಿ ಬೇರೆ ಏನೇನೋ ಮಾರ್ತಾಯಿದ್ರು, ಅದೆಲ್ಲ ಡೆಮಾಲಿಷ್ ಮಾಡಿ ಈ ರೀತಿ ಕಟ್ಟಿದ್ದಾರೆ. ಇನ್ನಿಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರದ್ದು ಸಮಾಧಿ ಇತ್ತಲ್ಲ, ಅದನ್ನು ಹೊಸದಾಗಿ ಪುನರ್ನಿರ್ಮಾಣ ಮಾಡಿದ್ದಾರೆ. ಇದನ್ನು ಒಳಗಡೆಯಿಂದ ಆಮೇಲೆ ವಿಡಿಯೋ ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ನಂತರ ಇಲ್ಲಿಂದ ಹೋಗಿ ನಾವು ಹಳೆ ಕಾಲಭೈರವೇಶ್ವರ ದೇವಸ್ಥಾನ ಇದೆಯಲ್ಲ ಚಿಕ್ಕದು, ಅಲ್ಲಿ ಈ ರೀತಿ ಕುಂಬಳಕಾಯಿಯಿಂದ ಆರತಿನ ಮಾಡ್ತಾರೆ. ಹೆಚ್ಚಾಗಿ ಭಾನುವಾರದೊತ್ತು ಮಾಡ್ತಾರೆ, ಅದು ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆಲಿ ಜಾಸ್ತಿ ಮಾಡ್ತಾರೆ. ನಾವು ಒಂದು ಸಲ ಹಳೆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಹೊಸ ದೇವಸ್ಥಾನಕ್ಕೆ, ದೊಡ್ಡ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತ ಒಂದು ಸಲ ಕಣ್ಣಾಡಿಸಿದ್ರೆ ಎಷ್ಟು ತಂಪಾದ ವಾತಾವರಣ ಕಾಣಿಸುತ್ತೆ ಅಂತ ಅಂದರೆ ಮನಸ್ಸಿಗೆ ತುಂಬ ಆನಂದ ಆಗುತ್ತೆ. ತುಂಬ ವ್ಯೂ ಪಾಯಿಂಟು ಚೆನ್ನಾಗಿದೆ. ನಾನೆಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ, ನಮ್ಮ ಮನೆಯವರಲ್ಲೇ ಕ್ಯೂನಲ್ಲಿ ಹೋಗ್ತಾಯಿದ್ದಾರೆ. ಏನಂದರೆ ಯಾವುದೇ ಪೂಜೆ ಮಾಡಲಿ ಮೊದಲು ವಿನಾಯಕನ ಪೂಜೆ ಮಾಡಬೇಕು, ಪ್ರಥಮ ಪೂಜೆ ಸಲ್ಲಿಸಬೇಕು ಅಂತ ಇದೆ. ಹಾಗೆ ಇಲ್ಲಿ ದೇವಸ್ಥಾನ ಎಂಟ್ರಿ ಕೊಡ್ತಿದ್ದಂಗೆ ಮೊದಲನೇದಾಗಿ ಗಣೇಶನ ವಿಗ್ರಹವನ್ನೇ ಇಟ್ಟಿದ್ದಾರೆ. ನಂತರ ಇದನ್ನು ಪೂಜೆ ಮುಗಿಸ್ಕೊಂಡು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿನೂ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯ ದೇವಸ್ಥಾನದ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳು ಎಷ್ಟು ತುಂಟ್ರೆ ಇರ್ತಾರೆ ಅಂತ ಅಂದರೆ ದೇವಸ್ಥಾನ ಅನ್ನೋದು ಗೊತ್ತಾಗಲ್ಲ ಅವರಿಗೆ, ಅಷ್ಟು ಮುಗ್ಧರು ಇರ್ತಾರೆ. ನೋಡಿ ಮಕ್ಕಳು ಹೇಗೆ ಅಡ್ಡಾಡ್ತಾ ಇದ್ದಾರೆ ಅಂತ.
ಎಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ ಮಕ್ಕಳು ಅಂದ್ರೇ ಹಾಗೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ದರ್ಶನ ಮಾಡಿಕೊಂಡು ನಾವೀಗ ಮತ್ತೆ ಕ್ಯೂನಲ್ಲಿ ಕಾಲಭೈರೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ಕಾಲಭೈರೇಶ್ವರ ಸ್ವಾಮಿಯ ತೇರು. ದೇವಸ್ಥಾನದ ಸುತ್ತ ಒಳಗಡೆನೆ ಒಂದು ರೌಂಡು ಬರ್ತದೆ. ದೇವಸ್ಥಾನದ ಸುತ್ತ ಒಳಗಡೆನೆ ಒಂದು ರೌಂಡು ಎಳಿತಾರೆ. ಮತ್ತಿದು ವಿನಾಯಕ ನೋಡಿ. ಕಾಲಭೈರೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಾದ್ರೂ ಪ್ರಥಮವಾಗಿ ವಿಘ್ನೇಶ್ವರನ ಮೂರ್ತಿಯನ್ನು ಇಟ್ಟಿದ್ದಾರೆ. ಇನ್ನು ಭೈರವನ ದರ್ಶನ ಅಂತೂ ಇವತ್ತು ತುಂಬ ಚೆನ್ನಾಗಾಯಿತು. ಈ ವ್ಲಾಗಲ್ಲಿ ಏನಂತ ಅಂದರೆ ತುಂಬ ರಿಯಾಲಿಟಿ ವಿಡಿಯೋನೇ ಹಾಕಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಡೈರೆಕ್ಟಾಗಿ ನೀವು ದೇವಸ್ಥಾನಕ್ಕೆ ಭೇಟಿ ನೀಡದೇ ಇದ್ರೂ ಈ ವಿಡಿಯೋ ಮುಖಾಂತರ ನಿಮಗೆ ದೇವರ ಆಶೀರ್ವಾದ ಸಿಗಲಿ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಇವತ್ತು ನಾವು ಹೋಗಿದ್ದ ಟೈಮಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರು ಮಂಗಳಾರತಿಯನ್ನು ಮಾಡೋದಕ್ಕೆ ಬಂದಿದ್ದರು. ಸಂಪೂರ್ಣ ಮಂಗಳಾರತಿಯ ವಿಡಿಯೋವನ್ನು ಇಲ್ಲಿ ಹಾಕಿದ್ದೀನಿ, ನೀವು ನೋಡಿ ದೇವರ ಆಶೀರ್ವಾದ ಪಡೀಲಿ, ನಿಮಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಜನ ತುಂಬ ಇರ್ತಾರಲ್ವ, ದೇವ್ರ ದರ್ಶನ ಆಗದೇ ಇದ್ದವ್ರಿಗೆ ಟಿ ವಿಲಿ ನೋಡಲಿ ಅಂತ ಈ ರೀತಿ ಟಿ ವಿಲಿ ವಿಡಿಯೋವನ್ನು ಹಾಕಿರ್ತಾರೆ. ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ವಿಡಿಯೋ ಮತ್ತು ಫೋಟೋಗಳನ್ನ ತೆಗೆಯೋದಕ್ಕೆ ಬಿಡಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆದ್ದರಿಂದ ದೂರದಿಂದನೇ ವಿಡಿಯೋ ಮಾಡಿದ್ದೆ. ಇವತ್ತು ತುಂಬ ಜನ ರಶ್ ಇರೋದ್ರಿಂದ ಅವ್ರು ಒಬ್ಬೊಬ್ಬರಿಗೂ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ವಿಡಿಯೋ ಸಿಕ್ತೋ ಇಲ್ಲ ದೇವರ ಆಶೀರ್ವಾದನೋ ಅಂತ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಜೊತೆಗೆ ವಿಡಿಯೋನೂ ತಗೊಳ್ಳೋದಕ್ಕಾಯಿತು. ಇನ್ನು ಇಲ್ಲಿ ಮಾಳಮ್ಮ ದೇವಿ ದರ್ಶನಕ್ಕೆ ಬಂದಿದ್ವು. ಮಾಳಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಸ್ತಂಭಾಂಬಿಕಾ ದೇವಿಯ ದರ್ಶನ ಮುಗಿಸ್ಕೊಂಡು ನಮ್ಮ ಮನೆಯವರು ಪಾಪು ಎತ್ಕೊಂಡಿದ್ರು. ನಾನು ಕೆಳಗಡೆ ಸ್ತಂಭಾಂಬಿಕಾ ದೇವಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ನಾನು ಬರೋವರೆಗೂ ನಮ್ಮ ಮನೆಯವರು ಇಲ್ಲಿ ಪಾಪು ಎತ್ಕೊಂಡು ಕಾಯ್ತಾಯಿದ್ರು. ನಾನು ಕೂಡ ಬಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಇನ್ನು ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರದ್ದು ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದವರಲ್ವ, ಅದನ್ನು ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಪುನರ್ ನಿರ್ಮಾಣ ಮಾಡಿದ್ದಾರೆ, ಮುಂಚೆ ಇತ್ತು, ಅದನ್ನು ಈ ರೀತಿ ಕಲಾತ್ಮಕವಾಗಿ ನಿರ್ಮಿಸಿದ್ದಾರೆ. ಹೊರಗಡೆಯಿಂದ ಎಷ್ಟು ಸುಂದರವಾಗಿದೆಯೋ ಹಾಗೆ ಒಳಗಡೆಯಿಂದನೂ ಕೂಡ ಅಷ್ಟೇ ಸುಂದರವಾಗಿದೆ. ಈ ದೇವಸ್ಥಾನನ ಇವಾಗ ತಾನೇ ಓಪನ್ ಮಾಡಿದ್ದಾರೆ. ಸ್ವಾಮೀಜಿಯವರ ಸಮಾಧಿ ಓಪನಿಂಗ್ಗೆ ನಮ್ಮ ದೇಶದ ಪ್ರಧಾನಿಯಾದಂಥ ಮೋದಿಯವರು ಬಂದಿದ್ದರು. ಒಂದು ಕಡೆಯಿಂದ ಒಂದು ರೀತಿ ಸುಂದರವಾಗಿ ಕಂಡ್ರೆ ಇನ್ನು ಫ್ರಂಟಿಂದ ಈ ರೀತಿ ಚೆನ್ನಾಗಿದೆ. ಇದನ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟು ವರ್ಷ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಬಂದಾಗೆಲ್ಲ ಕೆಲಸ ನಡೀತಾನೆ ಇರೋದು. ಇಲ್ಲಿದ್ದಿದ್ದ ಕಟ್ಟಡನ ಡೆಮಾಲಿಷ್ ಮಾಡಿ ಏನು ಮಾಡ್ತಿರ್ಬೋದು ಅನ್ನೋ ಕುತೂಹಲ ತುಂಬ ಇತ್ತು. ಆದಿಚುಂಚನಗಿರಿ ಮಠಕ್ಕೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೊಡುಗೆ ಅಪಾರವಾದದ್ದು. ಅವ್ರ ಕೊಡುಗೆಗೆ ಈ ರೀತಿ ಗೌರವನ ಅರ್ಪಿಸಿರೋದು ತುಂಬ ಖುಷಿಯಾಗುತ್ತೆ.
ಗಣೇಶ ಕೊಲ್ಲ ಅದೇ ದಿಮ್ಮಿನೆಯ ಮಾಮೂಲಿ ಕಲ್ಲ ಅವ್ರು ಆ ಥರ ಕೊಲ್ಲಲ್ಲಿ ಮಾಮೂಲಿ ಟೈಲ್ಸ್ ಆಗಿದ್ರೆ ಈ ಎಡ್ಜ್ ಐತಲ್ಲ ಇದು ಹಿಂಗೆ ಕೂರ್ಸೋಕ್ಕಾಗಲ್ಲ. ಇದೇನು ಕೂರ್ಸೋಕ್ಕಾಗ್ಬಿಡ್ತದೆ, ಇದೆಲ್ಲ ನೀವು ತೆಗಿಯೋಕ್ಕಾಯ್ತದೆ ಕಲ್ಲಲ್ಲಿ ತೆಗಿಯೋಕ್ಕಾಗಲ್ಲ ಇದು. ನಾನು ನಮ್ಮ ಯಜಮಾನ್ರ ಹತ್ರ ಡೌಟ್ ಕ್ಲಿಯರ್ ಮಾಡ್ಕೊತಿದ್ದೆ, ಇದು ಗ್ರಾನೈಟಾ ಏನು ಅಂತ. ಅವೆಲ್ಲನೂ ಮಾಡೋಕ್ಕಾಗಲ್ಲ. ಮನೆಗಳಲ್ಲೆಲ್ಲ ಯೂಸ್ ಮಾಡಿರ್ತಾರಲ್ಲ ಗ್ರಾನೈಟ ಅಂಟಿಸಿರೋ ಥರ ಆ ರೀತಿ ಇರ್ಬೋದೇನೋ ಅಂತ ಅನ್ಕೊಳ್ತಿದ್ದೆ, ಅದಕ್ಕೆ ಆ ರೀತಿ ಹೇಳ್ತಿದ್ರು ಅವರು. ಸಡನ್ ಆಗಿ ಆ ರೀತಿ ಅನ್ಕೊಂಡೆ. ಮತ್ತೆ ಇಲ್ಲಿ ಕೆಳಗಡೆ ಇಳಿಯೋದಕ್ಕೆ ಈ ರೀತಿ ಮೆಟ್ಲುಗಳು ಹಾಕಿದ್ರು, ಏನಿರ್ಬೋದು ಅಂತ ನೋಡ್ತಾ ಇದ್ದು. ಅವಾಗ ಅಲ್ಲಿರೋರು ಹೇಳ್ತಾ ಇದ್ರು ಅದೇ ನಿಜವಾದ ಸಮಾಧಿ ಅಂತ. ಅಲ್ಲಿ ಯಾರಿಗೂ ಎಂಟ್ರಿ ಇರಲಿಲ್ಲ, ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಸುಂದರವಾದ ಕಲಾತ್ಮಕವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಹಿತ ಆಗುತ್ತೆ. ಇನ್ನು ಇಲ್ಲಿ ಸ್ವಾಮೀಜಿಯವರು ಬಳಸ್ತಿದ್ದಂಥ ಪಾದಗಳನ್ನ ಇಲ್ಲೇ ಇಟ್ಟಿದ್ದಾರೆ. ಹಾಗೆ ಅವ್ರು ಕೂರ್ತಿದ್ದಂಥ ಕುರ್ಚಿನೂ ಕೂಡ ಇಲ್ಲೇ ಇಟ್ಟಿದ್ರು. ಇನ್ನು ಇಲ್ಲಿ ಎಲ್ಲವನ್ನೂ ನೋಡ್ಕೊಂಡು ಹೊರಗಡೆ ಬಂದು, ಹೊರಗಡೆ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಇದ್ದು ಇವೆಲ್ಲನೂ ನೋಡ್ಕೊಂಡು ಮೇಲ್ಗಡೆ ಹತ್ತನ ಅಂತ ನೋಡ್ತಾ ಇದ್ದು. ಮೇಲೆ ಹತ್ತಕ್ಕೆ ಸ್ವಲ್ಪ ನನಗೆ ಇವಾಗ ಆಗಲ್ಲ, ಅದರಿಂದ ಕಾರಲ್ಲೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇವಾಗಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಮತ್ತೆ ಕಾರ್ ನಿಲ್ಲಿಸಿ ಪಾರ್ಕಿಂಗ್ ಮಾಡಿ ರಶ್ ಇತ್ತಲ್ಲ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನಿಲ್ಲಿ ಅನ್ನದಾನ ಸೇವೆಗೋಸ್ಕರ ನೀವು ದಾನ ಮಾಡ್ಬೋದು ಅಂತ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಹೋದಾಗ ಮಾಡಬೇಕು ಅನಿಸಿದರೆ ಮಾಡ್ಬೋದು. ಇನ್ನು ಊಟ ಪ್ರಸಾದ ಎಲ್ಲ ಚೆನ್ನಾಗಿತ್ತು, ಆದರೆ ಮುಂಚೆ ಇದ್ದಿದ್ದ ವ್ಯವಸ್ಥೆ ಇವಾಗಿಲ್ಲ ಅಷ್ಟೇ. ಇವತ್ತು ನೋಡಿದ ಪ್ರಕಾರ ಮುಂಚೆ ಇದ್ದಿದ್ದ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬೆಟ್ಟದ ಮೇಲ್ಗಡೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿಗೆ ಹೋಗಿ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ನೀರು ಸಂಗ್ರಹಕ್ಕೋಸ್ಕರ ಈ ರೀತಿ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ. ಇದನ್ನು ಕೂಡ ನಾನು ಮೊದಲನೇ ಸರಿನೇ ನೋಡ್ತಿರೋದು, ತುಂಬಾ ಚೆನ್ನಾಗಿ ಅನಿಸ್ತು. ಇಲ್ಲೂ ಕೂಡ ಎಲ್ಲ ದೇವರ ದರ್ಶನದ ವಿಡಿಯೋ ಇದೆ, ವಿಡಿಯೋ ಸಂಪೂರ್ಣವಾಗಿ ನೋಡಿ. ಏನಂದ್ರೆ ಇದೇ ಮೊದಲನೇ ಬಾರಿಗೆ ನಾವು ಕಾರಲ್ಲಿ ಬೆಟ್ಟದ ಮೇಲೆ ಬರ್ತಿರೋದು. ಯಾವಾಗಲೂ ಮೆಟ್ಲು ಹತ್ಕೊಂಡೇ ಬರ್ತಿದ್ವು. ಇವಾಗ ಡೆಲಿವರಿ ಆದಮೇಲೆ ನನಗೆ ಹತ್ತಕ್ಕೆ ಸ್ವಲ್ಪ ಆಗಲ್ಲ ಅಂತ ಮಾತ್ರ ಕಾರಲ್ಲಿ ಬರ್ತಿದ್ದೀವಿ. ಕೆಳಗಡೆ ದೇವಸ್ಥಾನದಲ್ಲಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆದ್ರೂ ಇಲ್ಲಂತೂ ಯಾವಾಗಲೂ ಆಗ್ತಾನೇ ಇರಲಿಲ್ಲ. ಆದರೆ ಈ ಸಲ ತುಂಬ ಚೆನ್ನಾಗಿ ವಿಡಿಯೋ ಬಂದಿದೆ. ನಾನು ಅಂದ್ಕೊಳ್ದೇ ಇರೋ ರೀತಿಲೂ ಕೂಡ ವಿಡಿಯೋ ಬಂದಿದೆ. ದೇವಸ್ಥಾನದ ಒಳಗೆ ಬಂದಾಗಲೇ ಮೊದಲು ಬಸವಣ್ಣ ದೇವರ ದರ್ಶನ ಆಗುತ್ತೆ, ನಂತರ ಇಲ್ಲಿ ಬೇರೆ ದೇವರ ದರ್ಶನ ಪಡಿಬಹುದು. ನೀವು ಕೂಡ ಈ ವಿಡಿಯೋ ಮುಖಾಂತರ ದರ್ಶನ ಪಡೆದು ಆಶೀರ್ವಾದ ಪಡ್ಕೋಬಹುದು. ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಅದಕ್ಕೆ ಹಾಗೆ ಕೈಲಿಟ್ಕೊಂಡಿದ್ದೆ. ಹಾಗೆ ವಿಡಿಯೋ ಆಗಿದೆ. ದೇವರ ದರ್ಶನ ನನಗೂ ನಿಮಗೂ ಸಿಗಬೇಕು ಅಂತ ಇತ್ತು ಅನಿಸುತ್ತೆ. ಓಂ ಶಿವಃ ಶಿವ ಶಂಭೋ ರಾಜ್ಞಾಯಾದ್ಯ ಬ್ರಹ್ಮಣಾದಿತ್ಯ ಪ್ರಹರಾದಿಶ್ವೇತವರಃ ಕಲ್ಪಯುಗಸ್ಪತಮನ್ಮಂತ್ರೇ ಕಲಿಯುಗೆ ಪ್ರಥಮ ಪಾದ ಜಂಬೋದ್ವೀಪೆ ಭಾರತವರ್ಷ ಭಾರತಖಂಡೆ ಗಂಗಾಧರೇಶ್ವರ ಸ್ವಾಮಿ ಕ್ಷೇತ್ರ ಸ್ಯಾಂ ಶುಭಜಿತಸ್ಯ ಗೋತ್ರದ್ಭವಸ್ಯ ಶಿವಗೋತ್ರದ್ಭವಸ್ಯ ತಸ್ಯ ಯಜಮಾನತಸ್ಯಹಂ ನಟರಾಜನಮಜಸ್ಯಾಂ ರೇವತಿನಾಮನ್ಯಃ ಜೈವಿಕನಮಜಸ್ಯ सकल कुटुंबवर्गस्य माता पार्वती आश्रमसिद्ध्यर्थं सकलकार्ये प्राप्तिरस्तु मनस्समचिता इष्टासिद्ध्यर्थम् अष्टोत्तरा पूज्यां करिष्ये। ओम उमाय नमः, याय नमः, देवी नमः, महादेवी नमः, माता पार्वती अष्टोत्तरा पूज्यां समर्पयामि। ओम सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी माता पार्वती देवता नमः एकाकी दर्शयामि। ओम वर्धयेना वर्धयन्ति शतमानं भवति शतायुः पुरुषशतेन्द्रिय आयुष्येवेन्द्रियं प्रतिष्ठति आयुष्यमस्तु आरोग्यमस्तु माता. ಇಲ್ಲಿ ದರ್ಶನ ಎಲ್ಲ ಆಯಿತು. ಮೇಲ್ಗಡೆ ಇನ್ನೂ ದೇವಸ್ಥಾನಗಳಿದ್ದಾವೆ, ಗವಿಸಿದ್ದೇಶ್ವರ, ಕತ್ಲೆ ಸೋಮೇಶ್ವರ, ಇನ್ನೂ ಹೆಚ್ಚು ದೇವಸ್ಥಾನಗಳಿದೆ ಮೇಲ್ಗಡೆ. ಆದರೆ ಹತ್ತೋದಕ್ಕೆ ಆಗಲ್ಲ, ಅದರಿಂದ ಹೋಗ್ತಿಲ್ಲ. ಹತ್ತೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿ ಹೋಗಲಿಲ್ಲ. ಇನ್ನು ಮೆಟ್ಲು ಹತ್ಕೊಂಡು ಬಂದರೆ ನೋಡಿ, ಈ ಜಾಗದಲ್ಲಿ ಬರಬೇಕಾಗುತ್ತೆ. ಬರ್ತಿದ್ದಂಗೆ ಬಸವ ದೇವರಿದೆ.
ಅಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟು ದರ್ಶನ ಮಾಡ್ಕೋಬೋದು. ಇನ್ನು ಈ ಗುಡಿ ಬಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇದು ಇಲ್ಲೇ ಕೆಳಗಡೆನೇ ಇದೆ. ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಇವತ್ತಿನ ಎಲ್ಲ ದೇವರ ದರ್ಶನದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮಾಡ್ಬೇಕು ಅವರು ಎಲ್ಲನೂ ಯೋಚನೆ ಮಾಡಿ ಭಕ್ತಾದಿಗಳು ಅಷ್ಟೊಂದು ಜನ ಬರ್ತಾವ್ರೆ ಅಂದ್ರೆ. ಇವರು ಊಟದ ವ್ಯವಸ್ಥೆ ಮುಂಚೆ ಹಂಗಿಲ್ಲ ಅಂತ ಸ್ವಲ್ಪ ಹೇಳ್ತಿದ್ದಾರೆ ಅಷ್ಟೇ. ಚುಂಚನಗಿರಿಯ ಮ್ಯಾಲೆಲ್ಲ ಬಂದಾನೋ ಘಮ ಘಮ. ಇವತ್ತಿನ ಕಾಲಭೈರವೇಶ್ವರ ಸ್ವಾಮಿ ದರ್ಶನದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಎಲ್ರಿಗೂ ಧನ್ಯವಾದಗಳು.